Subscribe to Quality Pillar channel for quality, Six Sigma and lean related videos. Hello friends, welcome to Quality Pillar channel. So ಇವತ್ತಿನ ವಿಡಿಯೋದಲ್ಲಿ ನಾವು ಒನ್ ಆಫ್ ದ ಕ್ವಾಲಿಟಿ ಟೂಲ್ ಆದ ಫಿಶ್ಬೋನ್ ಡಯಾಗ್ರಾಮ್ ಬಗ್ಗೆ ಡಿಸ್ಕಸ್ ಮಾಡೋಣ ವಿತ್ ಒನ್ ಎಕ್ಸಾಂಪಲ್. ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೌ ಟು ಕ್ರಿಯೇಟ್ ಫಿಶ್ಬೋನ್ ಡಯಾಗ್ರಾಮ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ವಿಡಿಯೋ, first let us know something about fishbone diagram. So fishbone diagram is a root cause analysis tool. ಇದೊಂದು ಪ್ರಾಬ್ಲಮ್ ಅನ್ನ ರೂಟ್ ಕಾಸ್ ನ ಫೈಂಡ್ ಮಾಡೋಕ್ಕೆ ಯೂಸ್ ಮಾಡುವಂಥ ಟೂಲು. ಸೊ ಇದು ಫಿಶ್ಬೋನ್ ಡಯಾಗ್ರಾಮ್ ಈಸ್ ಇನ್ವೆಂಟೆಡ್ ಬೈ ಡಾಕ್ಟರ್ ಕೌರು ಇಶಿಕಾವಾ ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇಶಿಕಾವಾ ಡಯಾಗ್ರಾಮ್. ಈ ಒಂದು ಟೂಲ್ನ ಡಾಕ್ಟರ್ ಕೌರು ಇಶಿಕಾವಾ ಅವರು ಇಂಟ್ರೊಡ್ಯೂಸ್ ಮಾಡಿತ್ತು. ಸೊ ಅದಕ್ಕೆ ಇದನ್ನು ಇಶಿಕಾವಾ ಡಯಾಗ್ರಾಮ್ ಅಂತಲೂ ಕರೀತಾರೆ. So the diagrams looks like a fishbone with head representing problem and bones representing possible causes for the problem. Hence it is also called as cause and effect diagram. So ಇದಕ್ಕೆ cause and effect diagram ಅಂತನೂ ಕರೀತಾರೆ, ಇಶಿಕಾವಾ diagram ಅಂತನೂ ಕರೀತಾರೆ, fishbone diagram ಅಂತನೂ ಕರೀತಾರೆ. Fishbone diagram ಏನಕ್ಕಂತಾರಂದ್ರೆ, so it looks like a fish bone with problem is represented as a head of the fish and the bones are represented as probable causes. That probable causes are relevant to man, machine, material, mother nature, measurement and method. And ಇದನ್ನ ಇನ್ವೆಂಟ್ ಮಾಡಿರೋದು ಕೌರು ಇಶಿಕಾವಾ. ಸೊ ಅದಕ್ಕೆ ಇಶಿಕಾವಾ ಡಯಾಗ್ರಾಮ್ ಅಂತಲೂ ಕರೀತಾರೆ ಆ್ಯಂಡ್ ಕಾಸ್ ಆ್ಯಂಡ್ ಎಫೆಕ್ಟ್ ಡಯಾಗ್ರಾಮ್ ಅಂತಲೂ ಕರೀತಾರೆ. ಸೊ ವೇರ್ ದ ಎಫೆಕ್ಟ್ ಈಸ್ ರಿಪ್ರೆಸೆಂಟೆಡ್ ಆಸ್ ಹೆಡ್ ಆಫ್ ದ ಫಿಶ್ ಆ್ಯಂಡ್ ಬೋನ್ಸ್ ಆರ್ ರಿಪ್ರೆಸೆಂಟೆಡ್ ಬೈ probable causes. So this is some brief explanation about fishbone diagram. ಸೊ ಇದನ್ನು ನಾವು ಒಂದು ಎಕ್ಸಾಂಪಲ್ ಜೊತೆಗೆ ಡಿಸ್ಕಸ್ ಮಾಡೋಣ. ನಾನು ಒಂದು ಟೆಂಪ್ಲೇಟ್ ಕ್ರಿಯೇಟ್ ಮಾಡಿದ್ದೀನಿ ಫಿಶ್ಬೋನ್ ಡಯಾಗ್ರಾಮದ್ದು. ಸೊ ಫಿಶ್ಬೋನ್ ಡಯಾಗ್ರಾಮ್ ಇದೊಂದು ಜಸ್ಟ್ ಟೂಲ್ ಅಲ್ಲ, ಇದೊಂದು ಟೆಕ್ನಿಕ್ ಆರ್ ಎಲ್ಸ್ ಇದೊಂದು ಆ್ಯಕ್ಟಿವಿಟಿ ಅಂತ ಹೇಳ್ಬೋದು ನಾವು. ಸೊ ಫಿಶ್ಬೋನ್ ಡಯಾಗ್ರಾಮಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇನ್ವಾಲ್ವ್ಮೆಂಟ್ ಇರುತ್ತೆ ಅಥವಾ ಇರಬೇಕು. ಆ್ಯಂಡ್ ಈ ಟೂಲ್ನ ಯೂಸ್ ಮಾಡಿಕೊಂಡು ನಾವು ಒಂದು ಪ್ರೊಬೆಬಲ್ ಕಾಸನ್ನು ಐಡೆಂಟಿಫೈ ಮಾಡ್ತೀವಿ. ಐಡೆಂಟಿಫೈ ಆದಮೇಲೆ ಆ ಪ್ರೊಬೆಬಲ್ ಕಾಸಸ್ ಯಾವ್ಯಾವ ಇರ್ತವೆ ಅದನ್ನ ಕಾಸಸ್ ವ್ಯಾಲಿಡೇಟ್ ಮಾಡ್ತೀವಿ. ಆ ಬಂದಿರೋ ಕಾಸಸ್ಗಳಿಗೆ ನಾವು ಒಂದು ಆ್ಯಕ್ಷನ್ ಇಂಪ್ಲಿಮೆಂಟೇಷನ್ ಮಾಡಿ ಸೊ ಕಾಸಸ್ನ ನಾವು ಈ ಪ್ರಾಬ್ಲಮಿಂದ ತೆಗೆದಾಕ್ತೀವಿ. ಆವಾಗ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಈ ಒಂದು ಟೆಂಪ್ಲೇಟ್ನ ನಾನು ನನ್ನ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇದನ್ನ ನೀವು ಯೂಸ್ ಮಾಡಿಕೊಂಡು ಫಿಶ್ಬೋನ್ ಅನಾಲಿಸಿಸ್ ಮಾಡಿ. ಸೊ ಈ ಒಂದು ಫಿಶ್ಬೋನ್ ಡಯಾಗ್ರಾಮ್ ಟೆಂಪ್ಲೇಟಲ್ಲಿ ಸೊ ಫಸ್ಟ್ ನಮ್ಮದು ರೋ ಬಂದು ಇಶ್ಯೂ ಆರ್ ಪ್ರಾಬ್ಲಮ್. ಸೊ ಇಲ್ಲಿ ನಾವು ಒಂದು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಬೇಕು ವಾಟ್ ಈಸ್ ಅವರ್ ಪ್ರಾಬ್ಲಮ್ ಅಂತ. 6M ಪಾಸಿಬಲ್ ಕಾಸಸ್ ಐಡೆಂಟಿಫಿಕೇಶನ್ ಅಂತ ಇದೆ. ಸೊ ಇಲ್ಲಿ ಮ್ಯಾನ್, ಮಷೀನ್, ಮೆಥಡ್, ಮಟೀರಿಯಲ್, ಮೆಜರ್ಮೆಂಟ್, ಮದರ್ ನೇಚರ್ ಅಂತಲೂ ಅಂತಾರೆ, ಮ್ಯಾನೇಜ್ಮೆಂಟ್ ಅಂತಾರೆ, ಮೋಲ್ಡು ಅಂತಾರೆ. ಸೊ ಡಿಫ್ರೆಂಟ್ ಇಂಡಸ್ಟ್ರಿಯಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ತಾರೆ. ಫಿಶ್ಬೋನ್ ಡಯಾಗ್ರಾಮ್ ನೀವು ಟೂಲ್ನ ಯೂಸ್ ಮಾಡಬೇಕಂದ್ರೆ ಇದ್ರದ್ದು ಸಪೋರ್ಟಿಂಗ್ ನಿಮಗೆ ಬ್ರೈನ್ ಸ್ಟಾರ್ಮಿಂಗ್ ಮಾಡಬೇಕು ಮತ್ತು ರೂಟ್ ಕಾಸ್ ವ್ಯಾಲಿಡೇಷನ್ ಮಾಡಬೇಕು. ಸೊ ದೀಸ್ ಆರ್ ಸಪೋರ್ಟಿಂಗ್ ಟೂಲ್ಸ್ ಫಾರ್ ದಿಸ್ ಫಿಶ್ಬೋನ್ ಡಯಾಗ್ರಾಮ್. ಸೊ ಇಲ್ಲಿ ನಾನು ಪ್ರಾಬ್ಲಮನ್ನು ಹೆಡ್ಡಿಂದ ಡಿನೋಟ್ ಮಾಡಿದ್ದೀನಿ ಆ್ಯಂಡ್ ಪ್ರಾಬಬಲ್ ಕಾಸಸ್ ಲೈಕ್ ಮ್ಯಾನ್, ಮಷೀನ್, ಮಟೀರಿಯಲ್, ಮದರ್ ನೇಚರ್, ಮೆಜರ್ಮೆಂಟ್, ಮೆಥಡ್. ದೀಸ್ ಆರ್ ಪಾಸಿಬಲ್ ಕಾಸಸ್ ಫಾರ್ ದ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಲಾಸ್ಟ್ ಇದರಲ್ಲಿ ವಿಚ್ ಎಮ್ ಈಸ್ ಎಫೆಕ್ಟಿಂಗ್ ಫ್ರಮ್ ಕಾಸಸ್ನ ನಾವು ಇಲ್ಲಿ ಐಡೆಂಟಿಫೈ ಮಾಡ್ತೀವಲ್ಲ, ಆ ಐಡೆಂಟಿಫೈ ಮಾಡಿರೋ ಕಾಸನ್ನು ಇಲ್ಲಿ ವಿಚ್ ಎಮ್ ಈಸ್ ಕಾಂಟ್ರಿಬ್ಯೂಟಿಂಗ್, ಮ್ಯಾನ್, ಮಷೀನ್, ಮೆಟೀರಿಯಲ್, ವಿಚ್ ಎಮ್ ಈಸ್ ಕಾಂಟ್ರಿಬ್ಯೂಟಿಂಗ್ ಅದನ್ನು ಇಲ್ಲಿ ನಾವು ಇಲ್ಲಿ ಬರೋದು. ವಾಟ್ ಈಸ್ ದ ಕಾಸ್ ಐಡೆಂಟಿಫಿಕೇಶನ್ ಫ್ರಮ್ ದ ಫಿಶ್ಬೋನ್ ಡಯಾಗ್ರಾಮ್. ಈ ಫಿಶ್ಬೋನ್ ಡಯಾಗ್ರಾಮಿಂದ ನಮ್ಗೆ ಯಾವುದೋ ಒಂದು ಕಾಸ್ ಬರುತ್ತಲ್ಲ ಅದನ್ನು ಇಲ್ಲಿ ನಾವು ಬರೋದು. ನೆಕ್ಸ್ಟು ಇಲ್ಲಿ ಕಾಸನ್ನು ನಾವು ಬರೋದು ಹೌ ಮಚ್ ಇಟ್ ಈಸ್ ಕಾಂಟ್ರಿಬ್ಯೂಷನ್, ಪರ್ಸೆಂಟೇಜ್ ಆಫ್ ಕಾಂಟ್ರಿಬ್ಯೂಷನ್ ಆಫ್ ದಟ್ ಕಾಸ್, ಅದು ಎಷ್ಟು ಪರ್ಸೆಂಟೇಜ್ ನಮಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ನಮ್ಮ ಪ್ರಾಬ್ಲಮ್ಗೆ. ನೆಕ್ಸ್ಟ್ ಆ ಒಂದು ಪ್ರಾಬ್ಲಮ್ ಅಥವಾ ಆ ಒಂದು ಕಾಸ್ಗೆ ನಾವು ಏನು ಆ್ಯಕ್ಷನ್ ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅದನ್ನು ಇಲ್ಲಿ ಬರೆದು ನೆಕ್ಸ್ಟ್ ಟಾರ್ಗೆಟ್ ಡೇಟ್ ಈ ಥರ ಹಾಕಿ ನೆಕ್ಸ್ಟ್ ಸ್ಟೇಟಸ್ ಇಟ್ ಈಸ್ ಇನ್ ಪ್ರೋಸೆಸ್, ಕಂಪ್ಲೀಟೆಡ್ ಆರ್ ಎಲ್ ಸ್ಟಿಲ್ ನಾಟ್ ಸ್ಟಾರ್ಟೆಡ್, ಈ ಥರ ಒಂದು ಸ್ಟೇಟಸನ್ನು ಮಾಡಿ ಇದೊಂದು ಕಂಪ್ಲೀಟ್ ಆ್ಯಕ್ಟಿವಿಟಿ ಥರ ನಾವು ಮಾಡಿದರೆ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಬೋದು. ಸೊ ನಾನೊಂದಿಲ್ಲಿ ಒಂದು ಪ್ರಾಬ್ಲಮನ್ನು ತೊಗೊಂಡಿದ್ದೀನಿ, ನೀವು ನೋಡ್ಬೋದು. ಇಲ್ಲೊಂದು ಫೋಟೋ ಹಾಕಿದ್ದೀನಿ. ಇಲ್ಲಿ ಈ ಫೋಟೋದಲ್ಲಿ ಒಂದು ಬೋಲ್ಟ್ ಬ್ರೇಕ್ ಆಗಿದೆ. ಸೊ ಈ ಇಶ್ಯೂನ ನಾನು ಇಲ್ಲಿ ಡಿಫೈನ್ ಮಾಡ್ತೀನಿ ಲೈಕ್ ಬೋಲ್ಟ್ ಬ್ರೋಕನ್ ವೈಲ್ ಟೈಟ್ನಿಂಗ್. ಸೊ ಬೋಲ್ಟ್ ಒಂದು ಅಸೆಂಬ್ಲಿ ಲೈನಲ್ಲಿ ಟೈಟ್ ಮಾಡುವಾಗ ಬ್ರೇಕ್ ಆಗ್ತಾ ಇದೆ.
ಸೊ ಆ ಒಂದು ಪ್ರಾಬ್ಲಮ್ನ ನಾವು ಒಂದು ಎಕ್ಸಾಂಪಲ್ ಆಗಿ ತಗೊಂಡು ಒಂದು ರೂಟ್ ಕಾಸ್ ಅನಾಲಿಸಿಸ್ನ ಮಾಡೋಣ. ಸೊ ಈ ಒಂದು ಪ್ರಾಬ್ಲಮ್ಗೆ ನಾವು ಫಸ್ಟು ಫಿಶ್ ಬೋನ್ ಡಯಾಗ್ರಾಮಲ್ಲಿ ಇಲ್ಲಿ ಪ್ರಾಬ್ಲಮ್ ಡಿಸ್ಕ್ರಿಪ್ಷನ್ನ ಹೆಡ್ ಆಗಿ ರಿಪ್ರೆಸೆಂಟ್ ಮಾಡ್ತೀವಿ. ಫೋಟೋ ನಾನು ಸುಮ್ಮನೆ ಎಕ್ಸಾಂಪಲ್ಗೆ ಹಾಕಿದ್ದೀನಿ, ನೀವು ಬೇಕಾದ್ರೆ ಹಾಕೋಬೋದು ಅಥವಾ ಇಟ್ಸ್ ನಾಟ್ ಮ್ಯಾಂಡೇಟರಿ. ಸೊ ನೆಕ್ಸ್ಟ್ ಬ್ರೈನ್ ಸ್ಟಾರ್ಮಿಂಗ್. ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಇದಕ್ಕೊಂದು ಸಪೋರ್ಟಿಂಗ್ ಒಂದು ಟೂಲ್ ಆರ್ ಟೆಕ್ನಿಕ್ ಅಂತೀವಿ, ಬ್ರೈನ್ ಸ್ಟಾರ್ಮಿಂಗ್. ಸೊ ಬ್ರೈನ್ ಸ್ಟಾರ್ಮಿಂಗ್ ಮಾಡಬೇಕು. ಫಸ್ಟ್ ವಿ ಹ್ಯಾವ್ ಟು ಲಿಸ್ಟ್ ಔಟ್ ಡಿಫ್ರೆಂಟ್ ಕಾಸಸ್ ಆರ್ಸ್ ಡಿಫ್ರೆಂಟ್ ಏಮ್ಸ್ ಲೈಕ್ ಮ್ಯಾನ್, ಮಷೀನ್, ಮೆಥಡ್, ಮಟೀರಿಯಲ್, ಮೆಜರ್ಮೆಂಟ್ ಆರ್ ಮದರ್ ನೇಚರ್. ಸೊ ಈ ಒಂದು ಆ್ಯಕ್ಟಿವಿಟಿಯಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸದ್ದು ಇನ್ವಾಲ್ವ್ಮೆಂಟ್ ಇರಬೇಕು. ಸೊ ಮ್ಯಾನ್ ರಿಲೇಟೆಡ್, ಫಾರ್ ಎಕ್ಸಾಂಪಲ್ ಪ್ರೊಡಕ್ಷನ್ ಮ್ಯಾನೇಜರ್ ಇರ್ಬೋದು, ಪ್ರೊಡಕ್ಷನ್ ಇಂಜಿನಿಯರ್ ಆರ್ ಎಲ್ಸ್ HR, ಹೂ ಕ್ಯಾನ್ ಹ್ಯಾವ್ ಅ ಕಂಟ್ರೋಲ್ ಆರ್ ಎಲ್ಸ್ ಹೂ ಕ್ಯಾನ್ ಹ್ಯಾವ್ ಅ ನಾಲೆಜ್ ಅಬೌಟ್ ದ ಮ್ಯಾನ್ ರಿಲೇಟೆಡ್ ಇಶ್ಯೂಸ್. ಸೊ ಅವ್ರು ನಮಗೆ ಈ ಫೀಡ್ಬ್ಯಾಕ್ ಕೊಡೋಕ್ಕೆ ಅಥವಾ ಅವರೊಂದು ಪ್ರೊಬೆಬಲ್ ಕಾಸನ್ನು ನಮಗೆ ಹೇಳ್ಕೊಡೋಕ್ಕೆ ಯೂಸ್ ಆಗ್ತಾರೆ. ಸೊ ಮಷಿನ್ ರಿಲೇಟೆಡ್ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟಿಂದ ಒಬ್ಬರು ಪರ್ಸನ್ ಇರಬೇಕು, ಮೆಥಡ್ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟಿಂದ ಒಬ್ಬರು ಪರ್ಸನ್ ಇರಬೇಕು, ಮಟೀರಿಯಲ್ ಸ್ಪೆಷಲಿಸ್ಟ್ ಅವರು ಕಾರಲ್ಸ್ ಕ್ವಾಲಿಟಿ ಪರ್ಸನ್ ಇರಬೇಕು, ಮೆಜರ್ಮೆಂಟ್ ಅಗೇನ್ ಕ್ವಾಲಿಟಿ ಪರ್ಸನ್ ಇರಬೇಕು, ಮದರ್ ನೇಚರ್ ಇಲ್ಲಿ HR ಆರ್ ಟಾಪ್ ಮ್ಯಾನೇಜ್ಮೆಂಟ್ ಆರ್ ಮ್ಯಾನೇಜರ್ಸ್ ಈ ಥರ ಒಬ್ರು ಇದ್ದರೆ. ಸೊ ಎಲ್ಲರೂ ತಮ್ಮದೊಂದು ಪ್ರೊಬೆಬಲ್ ಕಾಸಸ್ನ ನಾವು ಐಡೆಂಟಿಫೈ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ನೀವು ಮ್ಯಾನ್ ರಿಲೇಟೆಡ್ ಈ ಒಂದು ಪ್ರಾಬ್ಲಮ್ಗೆ ಬೋಲ್ಟ್ ಬ್ರೇಕ್ ಆಗ್ತಾಯಿದೆ. ಈ ಒಂದು ಪ್ರಾಬ್ಲಮ್ಗೆ ಮ್ಯಾನಿಂದ ಯಾವ ಥರ ಕಾಸಸ್ಸು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಆರ್ ಇಟ್ಸ್ ಇಂಪ್ಯಾಕ್ಟಿಂಗ್ ಟು ದ ಪ್ರಾಬ್ಲಮ್. ಸೊ ಆಪ್ರೇಟರ್ ಡೋಂಟ್ ನೋ ಹೌ ಟು ಟೈಟ್ ದ ಬೋಲ್ಟ್, ಅವನಿಗೆ ಗೊತ್ತೇ ಇಲ್ಲ ಯಾವ ಥರ ಟೈಟ್ ಮಾಡಬೇಕು ಅಂತ, ಸುಮ್ಮನೆ ಹಾಕೊಂಡು ಟೈಟ್ ಮಾಡಿ ಸೊ ಬೋಲ್ಟ್ ಬ್ರೇಕ್ ಆಗ್ತಿರ್ಬೋದು. ಇದೊಂದು ಪ್ರೊಬೆಬಲ್ ಕಾಸ್. ಆರ್ ಎಲ್ಸ್ ನ್ಯೂ ಆಪ್ರೇಟರ್ ಇರ್ಬೋದು. ಸೊ ಆಪ್ರೇಟರ್ ನ್ಯೂ ಇದ್ದಾಗ ಅವನಿಗೆ ಯಾವ ಥರ ಅಸೆಂಬ್ಲಿ ಪ್ರೋಸೆಸ್ ಮಾಡಬೇಕು ಅಂತ ಅವನಿಗೆ ಗೊತ್ತಾಗಂಗಿಲ್ಲ. ಸೊ ಆ ಒಂದು ಟೈಮಲ್ಲಿ ಈ ಥರ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಇಲ್ಲಿ ಎಕ್ಸಾಕ್ಟ್ ನಾವು ಕಾಸಸ್ಸನ್ನಂತಲೇ ಡಿಫೈನ್ ಮಾಡಬೇಕಂತ ಏನು ರೂಲ್ ಇಲ್ಲ. ಇಲ್ಲಿ ನಾವು ಪ್ರೊಬೆಬಲ್ ಕಾಸಸ್ನ ನಾವು ಇಲ್ಲಿ ಡಿಫೈನ್ ಮಾಡಬೇಕು. ಎಕ್ಸಾಕ್ಟ್ ಕಾಸಸ್ನ ನಾವು ಡಿಫೈನ್ ಮಾಡಬೇಕಂತ ಏನು ರೂಲ್ ಇಲ್ಲ. ಸೊ ವಿಚ್ ಎವರ್ ದ ಕಾಸಸ್ ನಮ್ಮ ತಲೆಯಲ್ಲಿ ಏನು ಬರುತ್ತೆ ಬ್ರೈನ್ ಸ್ಟಾರ್ಮಿಂಗ್ ಮಾಡುವಾಗ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗಳಿಂದ ಯಾವ್ಯಾವುದು ಕಾಸಸ್ ಬರುತ್ತೆ ಎಲ್ಲನ ಲಿಸ್ಟ್ ಔಟ್ ಮಾಡಿ ಈ ಒಂದು ಪಿಕ್ಚರಲ್ಲಿ ರೀಪ್ರೆಸೆಂಟ್ ಮಾಡಬೇಕು. ಈ ಒಂದು ಟೂಲ್ ಸಕ್ಸಸ್ಫುಲ್ಲಾಗಿ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ನೋಬಡಿ ಹ್ಯಾಸ್ ಟು ಆಸ್ಕ್ ಅನದರ್ ಪರ್ಸನ್ ಲೈಕ್ ದಿಸ್ ಈಸ್ ನಾಟ್ ಅ ಕಾಸ್, ಇದು ಎಫೆಕ್ಟ್ ಆಗಲ್ಲ, ಈ ಥರ ಇದು ಒಂದು ಕಾಸೇ ಅಲ್ಲ ಅಂತ ಯಾರು ಕ್ರಾಸ್ ಕ್ವಶನ್ ಮಾಡಬಾರ್ದು. ಆ ಥರ ಮಾಡೋದ್ರಿಂದ ಸಮ್ಟೈಮ್ಸ್ ಒಂದು ಪ್ರೊಬೆಬಲ್ ಕಾಸ್ ಇರುತ್ತೆ, ಅದನ್ನು ನಾವು ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಅದ್ರ ಮೇಲೆ ಏನೋ ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ನೆಕ್ಸ್ಟ್ ಮಷಿನ್ ರಿಲೇಟೆಡ್ ಬೋಲ್ಟ್ಸ್ ಟೈಟ್ನಿಂಗ್ ಮಷಿನ್ ಎಕ್ಸಿಬಿಟಿಂಗ್ ಮೋರ್ ಟಾರ್ಕ್ ವೈಲ್ ಟೈಟ್ನಿಂಗ್. ಸೊ ಬೋಲ್ಟ್ನ ಟೈಟ್ ಮಾಡುವಾಗ ಅದು ಒಂದು ಸಮ್ಟೈಮ್ಸ್ ಜಾಸ್ತಿ ಟಾರ್ಕ್ ಎಕ್ಸಿಬಿಟ್ ಮಾಡ್ತಾ ಇದೆ ಮಷಿನ್. ಸೊ ಈ ಥರ ನೆಕ್ಸ್ಟು ಟೂಲ್ ಮೇಂಟೆನೆನ್ಸ್ ನಾಟ್ ಡನ್. ಸೊ ನೆಕ್ಸ್ಟ್ ಮಟೀರಿಯಲ್ ಬಂದಾಗ ಹಾರ್ಡ್ನೆಸ್ ಇಶ್ಯೂ ಇದೆ, ಹಾರ್ಡ್ನೆಸ್ಸಲ್ಲಿ ಲೋ ಇರ್ಬೋದು, ಹೈ ಇರ್ಬೋದು, ಇಂಪ್ಯಾಕ್ಟ್ ಇಟ್ಸ್ ನಾಟ್ ಆ್ಯಸ್ ಪರ್ ಸ್ಟ್ಯಾಂಡರ್ಡ್. ಸೊ ಕೆಮಿಕಲ್ ಕಾಂಪೋಸಿಷನ್ ಆಫ್ ದ ಮಟೀರಿಯಲ್ ಬೋಲ್ಟ್ಸ್ದು ಕೆಮಿಕಲ್ ಕಾಂಪೋಸಿಷನ್ ಔಟ್ ಆಫ್ ಸ್ಪೆಸಿಫಿಕೇಶನ್ ಇರುತ್ತೆ. ಈ ಥರ ಪ್ರೊಬೆಬಲ್ ಕಾಸಸ್ನ ನಾವು ಲಿಸ್ಟ್ ಔಟ್ ಮಾಡಿ ಮದರ್ ನೇಚರಲ್ಲಿ ಏನಿದೆ ಅಂದರೆ ಲ್ಯಾಕ್ ಆಫ್ ಅವೇರ್ನೆಸ್ ಟು ದ ವರ್ಕರ್ಸ್ಗೆ ಅವೇರ್ನೆಸ್ ಇರಲ್ಲ, ನಾಟ್ ಇಂಪ್ಲಿಮೆಂಟೆಡ್ ಅ ನ್ಯೂ ಟೆಕ್ನಾಲಜಿ ಟು ಟೈಟಿಂಗ್ ದ ಬೋಲ್ಟ್ಸ್. ಸೊ ಮದರ್ ನೇಚರಲ್ಲಿ ನಾನು ಹೇಳಿದ್ನಲ್ಲ, ಮದರ್ ನೇಚರ್ ಆರ್ ಮ್ಯಾನೇಜ್ಮೆಂಟ್ ಆಲ್ಸೋ ಶುಡ್ ಇನ್ವಾಲ್ವ್ ಇನ್ ದಿಸ್ ಕೈಂಡ್ ಆಫ್ ಆ್ಯಕ್ಟಿವಿಟಿ. ಸೊ ದೇ ಶುಡ್ ಥಿಂಕ್ ಆಫ್ ನ್ಯೂ ಟೆಕ್ನಾಲಜಿ ಟು ಇಂಪ್ಲಿಮೆಂಟ್ ದ ನ್ಯೂ ಮಷೀನ್ಸ್ ಆರ್ ಎಲ್ಸ್ ನ್ಯೂ ಟೂಲಿಂಗ್ಸ್. ಈ ಥರ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಮೆಂಟ್ ಮಾಡಬೇಕು. ಸೊ ಆ ಒಂದು ಕಾಸಸ್ಸು ಇರುತ್ತೆ. ಸಮ್ಟೈಮ್ಸ್ ಕಮ್ಸ್ ಟು ಮೆಜರ್ಮೆಂಟಲ್ಲಿ ಟಾರ್ಕ್ ರೇಂಜ್ ಮೈಟ್ ಬಿ ನಾಟ್ ಕ್ಯಾಲಿಬ್ರೇಟೆಡ್. ಸೊ ಕ್ಯಾಲಿಬ್ರೇಟೆಡ್ ಆಗಿದೆ ಇಲ್ಲ ಅಂತ ನಾವು ನೋಡಬೇಕು. ನೆಕ್ಸ್ಟ್ ರಾಂಗ್ ಟಾಲರೆನ್ಸ್ ಟಾರ್ಕ್ ರೇಂಜ್ ಈಸ್ ಯೂಸ್ಡ್. ಸೊ ನಮ್ಗೆ ಬೇಕಾಗಿರೋದು ಒಂದು ಸರ್ಟನ್ ರಿಕ್ವೈರ್ಡ್ ಟಾರ್ಕ್ ಇರುತ್ತೆ 30-35, ನಾವಲ್ಲಿ ಯೂಸ್ ಮಾಡ್ತಿರೋದು 50 Nm ಟಾರ್ಕ್ ಯೂಸ್ ಮಾಡ್ತಾ ಇದ್ವಿ ಅಂದರೆ ಸೊ ದ್ಯಾಟ್ ಈಸ್ ಚಾನ್ಸಸ್ ಆಫ್ ಬೋಲ್ಟ್ ಬ್ರೇಕಿಂಗ್ ಹ್ಯಾಪನ್ಸ್. ಸೊ ನೆಕ್ಸ್ಟ್ ಬಂದು ಮೆಥಡಲ್ಲಿ ನೋ SOP, ನೋ ಪ್ರಾಪರ್ ಟೂಲಿಂಗ್ ಆ್ಯಂಡ್ ಬೋಲ್ಟ್ಸ್ ಟೈಟ್ನಿಂಗ್ ಟಾರ್ಕ್ ನಾಟ್ ಆ್ಯಸ್ ಪರ್ ಸ್ಟ್ಯಾಂಡರ್ಡ್ ರೆಕಮೆಂಡೇಶನ್. ಸೊ ನೋಡ್ಬೋದು ನೀವು ಇಲ್ಲಿ ಅಲ್ಲಿ SOPನೇ ಇಲ್ಲ. SOP ಅಂದರೆ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್. ಅಲ್ಲಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಇಲ್ಲ ಅಂದರೆ ಹೌ ಕ್ಯಾನ್ ವರ್ಕರ್ ಕ್ಯಾನ್ ವರ್ಕ್ ಸ್ಟ್ಯಾಂಡರ್ಡಾಗಿ ಹೆಂಗೆ ವರ್ಕ್ ಮಾಡೋಕ್ಕಾಗತ್ತೆ, ಅವ್ನ ಮನಸ್ಸಿಗೆ ಬಂದಂಗೆ ಮಾಡ್ಬೋದು ವರ್ಕನ್ನು. ಸೊ ಅದರಿಂದ ಅವನಿಗೆ ಬೋಲ್ಟ್ಗಳು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಎಲ್ಲ ಪಾಸಿಬಲ್ ಪ್ರೊಬೆಬಲ್ ಕಾಸಸ್ನ ನಾವು ಐಡೆಂಟಿಫೈ ಮಾಡಿ ರಿಪ್ರೆಸೆಂಟ್ ಮಾಡಿ ನೆಕ್ಸ್ಟು ಆ್ಯಕ್ಟಿವಿಟಿ ಬಂದು ಕಾಸಸ್ನ ನಾವು ವ್ಯಾಲಿಡೇಟ್ ಮಾಡಬೇಕು. ವಿಚ್ ಆರ್ ದ ಆ್ಯಕ್ಚುಯಲ್ ಆಲ್ಸ್ ಮೋಸ್ಟ್ ಎಫೆಕ್ಟಿಂಗ್ ದ ಪ್ರಾಬ್ಲಮ್, ಅದನ್ನು ನಾವು ಐಡೆಂಟಿಫೈ ಮಾಡಬೇಕು. ಲೈಕ್ ನಾವು ಒಂದು ಎಕ್ಸಾಂಪಲ್ ಆಗಿ ಹಾರ್ಡ್ನೆಸ್ ಇಶ್ಯೂ ಅಂತ ತೊಗೊಂಡಿದ್ದೀನಿ ಮಟೀರಿಯಲಲ್ಲಿ ಆ್ಯಂಡ್ ಮಷೀನಲ್ಲಿ ಬೋಲ್ಟ್ ಟೈಟ್ನಿಂಗ್ ಮಷಿನ್ ಎಕ್ಸಿಬಿಟಿಂಗ್
ಮೋರ್ ಟಾರ್ಕ್ ವೈಲ್ ಟೈಟ್ನಿಂಗ್ ಅಂತ ಒಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಮೆಥಡಲ್ಲಿ ನೋ SOP. ಸೊ ಈ 3 ಕಾಸಸ್ಗಳನ್ನ ತೊಗೊಂಡಿದ್ದೀನಿ. ಈ ಒಂದು ಕಾಸ್ ಮಾಡಬೇಕಂದ್ರೆ ಅಗೇನ್ ನೀವು ಒನ್ ಮೋರ್ ಟೆಕ್ನಿಕನ್ನು ಯೂಸ್ ಮಾಡಬೇಕು, ಗೆಂಚಿ ಗೆಂಬ ಮಾಡಬೇಕು. ಇದನ್ನು ನಾನು ಬರೋ ವೀಡಿಯೋಸಲ್ಲಿ ವಾಟ್ ಈಸ್ ಗೆಂಬ, ವಾಟ್ ಈಸ್ ಗೆಂಚಿ, ಆಲ್ ದ ಟೂಲ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಗೆಂಬ ಅಂದರೆ ಗೋ ಆ್ಯಂಡ್ ಸಿ ವೇರ್ ದ ಪ್ರಾಬ್ಲಮ್ ಈಸ್ ಹ್ಯಾಪನಿಂಗ್. ಸೊ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇರುತ್ತಲ್ಲ ಅಲ್ಲಿ ಹೋಗಿ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು, ಈಸ್ ಇಟ್ ರಿಯಲಿ ಹ್ಯಾಪನಿಂಗ್. ಸೊ ಈ ಒಂದು ಪ್ರಾಬಬಲ್ ಕಾಸಸ್ನ ನಾವು ಕಾಸ್ ವೆಲ್ಡೇಟ್ ಮಾಡೋಕ್ಕೆ ಆ್ಯಕ್ಚುವಲ್ ಕಂಡೀಷನ್ ಹೋಗಿ ಚೆಕ್ ಮಾಡಬೇಕು ವೆದರ್ ರಿಯಲಿ ಹಾರ್ಡ್ನೆಸ್ ಇಶ್ಯೂ ಇದೆನಾ ಇಲ್ಲ ಅಂತ. ಹಾರ್ಡ್ನೆಸ್ ಇಶ್ಯೂಗೆ ವಿ ಹ್ಯಾವ್ ಟು ಗೋ ಫಾರ್ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್, ಟೆಸ್ಟಿಂಗ್ ಲ್ಯಾಬ್ ಆ್ಯಂಡ್ ಬೋಲ್ಟ್ ಟೈಟ್ನಿಂಗ್ ಮಷೀನ್ ಎಕ್ಸಿಬಿಟಿಂಗ್ ಮೋರ್ ಟಾರ್ಕ್. Is it really happening? Then we have to go to the machine and maintenance person has to cross check all the machine parameters whether is it properly or not. ಇದರೆಲ್ಲ ನೋಡಿ ಅವನ್ನ ನಾವು ಕರೆಕ್ಟ್ ಮಾಡಿದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ಒಂದು ಟೂಲಿಂದ ನಾವು ಪ್ರಾಬ್ಲಮನ್ನು ಒಂದು ಜಡದಿಂದ ಕಿತ್ತು ಹಾಕೋದಂತಾರಲ್ಲ ಆ ಥರ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಬೋದು ಬೈ ಗೋಯಿಂಗ್ ಡೀಪರ್ ಟು ದ ಕಾಸಸ್. ಆಮೇಲೆ ಇಲ್ಲಿ ನಾವು ಫಸ್ಟ್ ಏನು ಡಿನೋಟ್ ಮಾಡ್ತೀವಲ್ಲ ಮ್ಯಾನ್, ಮಷೀನ್, ಮೆಟೀರಿಯಲ್, ದೀಸ್ ಆರ್ ಪ್ರೈಮರಿ ಕಾಸಸ್. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಕಾಸಸ್ ನಾವೇನು ಸಬ್ಬಾಗಿ ಇಲ್ಲಿ ತೋರಿಸ್ತಾ ಇದ್ದೀವಲ್ಲ ದೀಸ್ ಆರ್ ಸೆಕೆಂಡರಿ ಕಾಸಸ್. ಈ ಸೆಕೆಂಡರಿ ಕಾಸಸ್ಗೆ ಮತ್ತೆ ಒಂದು ಏನೋ ಕಾಸ್ ಎಫೆಕ್ಟ್ ಆಗ್ತಿತ್ತು ಅಂದರೆ ಸೊ ದ್ಯಾಟ್ ಈಸ್ ಟರ್ಷರಿ ಕಾಸ್. ಸೊ ಇದೊಂದು ಟೂಲಿಂದ ನಾವು ಪ್ರಾಬ್ಲಮನ್ನು ಸಿಸ್ಟಮೆಟಿಕ್ ವೇಯಲ್ಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ. ಐ ಹೋಪ್ ನಿಮ್ಗೆಲ್ಲರಿಗಿದು ಲೈಕ್ ಆಗಿರುತ್ತೆ ಅನ್ಕೋತೀನಿ. ಇದೊಂದು ಟೆಂಪ್ಲೇಟ್ ಇದೆ ಅಲ್ಲ, ಇದನ್ನು ನಾನು ಒಂದು www.qualitypillar.com ವೆಬ್ಸೈಟಲ್ಲಿ ಹಾಕಿರ್ತೀನಿ. ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಈ ಟೂಲ್ನ, ಈ ಟೆಂಪ್ಲೇಟ್ನ ಯೂಸ್ ಮಾಡ್ಕೊಳ್ಳಿ. ಒಂದು ಯಾವುದಾದ್ರೂ ನಿಮ್ಮ ಕಂಪ್ನಿಯಲ್ಲಿ ಬರುವಂಥ ಪ್ರಾಬ್ಲಮನ್ನು ನೀವು ಪ್ರಾಕ್ಟೀಸ್ಗೋಸ್ಕರ ಅದನ್ನ ತೊಗೊಂಡು ಪ್ರಾಬಬಲ್ ಕಾಸಸ್ನ ಫೈಂಡ್ ಔಟ್ ಮಾಡಿ, ಬ್ರೈನ್ ಸ್ಟಾರ್ಮಿಂಗ್ ಮಾಡಿ, ಥಿಂಕ್ ಮಾಡಿ ವಾಟ್ ಆರ್ ದ ಪಾಸಿಬಲ್ ಕಾಸಸ್ ಆಗ್ತಾ ಇರ್ಬೋದು ಅಂತ ಥಿಂಕ್ ಮಾಡಿ, ಲಿಸ್ಟ್ ಔಟ್ ಮಾಡಿ, ಒಂದು ಪ್ರಾಕ್ಟೀಸ್ ಮಾಡಿ. ಇದರಿಂದ ನಿಮಗೂ ಹೆಲ್ಪ್ ಆಗುತ್ತೆ, ನನಗೂ ಸ್ವಲ್ಪ ಮೋಟಿವೇಟ್ ಆದಂಗೆ ಆಗುತ್ತೆ. ಸೊ ಇದೇ ಥರ ಲೀನ್, ಸಿಕ್ಸ್ ಸಿಗ್ಮಾ, ಕ್ವಾಲಿಟಿ ರಿಲೇಟೆಡ್ ವೀಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಕ್ವಾಲಿಟಿ ಪಿಲ್ಲರ್ ಚಾನಲ್ಗೆ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.